ಹಾಯ್ ಫ್ರೆಂಡ್ಸ್, ಇದು ದೊಡ್ಡ ಮೆಣಸಿನ್ಕಾಯಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಗೋವಂಥ ದೊಡ್ಡ ಮೆಣಸಿನ್ಕಾಯಿ ಇವು. ಕ್ಯಾಪ್ಸಿಕಮ್ಮು ಇಷ್ಟು ಸಣ್ಣ ಸಣ್ಣದಾಗೆ ಸಿಗುತ್ತೆ ನೋಡಿ, ಎಷ್ಟು ಪುಟಾಣಿಯಾಗಿದ್ದಾವೆ. ಈ ಥರ ನಮ್ಮ ಬೆಂಗಳೂರು ಕಡೆ ಸಿಗೋದೇ ಇಲ್ಲ. ಅಲ್ಲಿ ಒಂಥರ ಹೈಬ್ರಿಡ್ ದೊಡ್ಡ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಸಿಗುತ್ತೆ. ಈ ಥರ ನಾಟಿ ಕ್ಯಾಪ್ಸಿಕಮ್ ಸಿಗೋದೇ ಇಲ್ಲ. ಈ ಕ್ಯಾಪ್ಸಿಕಮ್ ಯೂಸ್ ಮಾಡಿಕೊಂಡು ನಾನು ಮಟನ್ ಕೈಮಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಮಟನ್ ಕೈಮಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ಹುರಿದಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಈ ಮಟನ್ ಕೈಮಾ ರೆಡ್ ಕಲರಲ್ಲಿರಲ್ಲ, ಗ್ರೀನ್ ಕಲರ್ ಬರುತ್ತೆ ಗ್ರೇವಿ. ಹೀಗಾಗಿ ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇರೋದು. ಇದನ್ನ ಈ ಥರ ನೀಟಾಗಿ ಕಲಿಸ್ಕೊಂಡು ಚಿಕ್ಕದು ಜಾರಲ್ಲಿ ಕೈಮಾ ಮಾಡ್ಕೋತಾರಲ್ಲ ಆ ಥರ ಮಾಡ್ಕೋಬೇಕು. ನಾನು ಹಿಂದೆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ಅಂಥೇಳಿ. ಎರಡೆರಡೇ ಪೀಸ್ ತೊಗೊಂಡು ಮಿಕ್ಸರ್ ಜಾರಲ್ಲಿ ಕೈಮಾ ಮಾಡ್ಕೊಳ್ಳಿ. ಇದನ್ನು ನೋಡಿ, ಈ ದೊಣ್ಣೆ ಮೆಣಸಿನ್ಕಾಯಿನ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ನಾವು ಬದನೆಕಾಯಿ ಎಣ್ಗಾಯಿ ಮಾಡ್ಕೋತೀವಲ್ಲ ಆ ಥರ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಸೆಂಟ್ರ್ ಕಟ್ ಮಾಡಿಕೊಂಡು ಹಿಂಗೆ ಅಗಲ ಮಾಡ್ಕೋಬೇಕು. ನೋಡಿ, ಇದನ್ನ ಎಣ್ಣೆಗೆ ಈ ಥರ ಹಾಕ್ಬಿಟ್ಟು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲಿಲಿ ಇದನ್ನ ನೀಟಾಗಿ ಹುರ್ಕೋಬೇಕು. ಇದು ಒಣಮೆಣ್ಸಿನ್ಕಾಯಿನ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಕೈಮಾ ಕೂಡ ರೆಡಿಯಾಗಿದೆ. ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋ ಕೈಮಾನ ಹಸಿಮೆಣಸಿನ್ಕಾಯಿ, ಧನಿಯಾ ಪೌಡ್ರು, ಅರ್ಶಿನ ಪೌಡ್ರು ಹಾಕಿ ಈ ಥರ ಸಣ್ಣ ಜಾರಲ್ಲಿ ಎರಡೆರಡೇ ಪೀಸ್ ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈ ಕೈಮಾ ಮಸಾಲೆ ನಾನು ಹೇಗೆ ಮಾಡೋದು ಅಂತ ಮೊದಲೇ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಒಂದೇ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಮತ್ತು ಸ್ವಲ್ಪ ತೆಂಗಿನಕಾಯಿ, ಕೊಬ್ಬರಿ ತುರಿ, ಹಸಿ ಕೊಬ್ಬರಿ ಆದರೂ ಆಗುತ್ತೆ, ಒಣ ಕೊಬ್ಬರಿ ಆಗುತ್ತೆ. ಕೊಬ್ಬರಿ ತುರಿ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಡ್ರೈಯಾಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನ ನೀರು ಹಾಕೋ ಹೋಗಿಲ್ಲ. ನೋಡಿ, ಈ ಥರ ಮಿಕ್ಸಿ ಮಾಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಕಲಿಸ್ಬಿಟ್ಟು ಮತ್ತೊಮ್ಮೆ ನಾವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಒಂದೇ ಸುತ್ತು ಮಾಡ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಕೈಮಾ ಎಲ್ಲ ಮಸಾಲೆನ ಹಿಡ್ಕೋಬೇಕು. ಹೀಗಾಗಿ ಮತ್ತೊಂದು ಸುತ್ತು ಮಿಕ್ಸರ್ ಜಾರ್ನಲ್ಲಿ ಒಂದೊಂದೇ ಸುತ್ತು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮಿಕ್ಸಿ ಎಲ್ಲ ಮಾಡಿ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕೈಮಾನ ಈ ಥರ ದೊಡ್ಡ ಮೆಣಸಿನ್ಕಾಯಿ ಒಳಗಡೆ ತುಂಬ್ಕೊತಾ ಇದ್ದೀವಿ. ನಾವು ಹೇಗೆ ಬದನೆಕಾಯ್ದು ಎಣ್ಗಾಯಿ ಮಾಡಬೇಕಾದ್ರೆ ಒಳಗಡೆ ಮಸಾಲೆ ತುಂಬ್ಕೊತೀವಲ್ಲ ಆ ಥರ ಈ ಥರ ದೊಡ್ಡ ಮೆಣಸಿನ್ಕಾಯಿ ಒಳಗಡೆ ಕೈಮಾನ ತುಂಬ್ಕೊಳ್ಳೋದು. ನೋಡಿ, ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ದೊಡ್ಡ ಮೆಣಸಿನ್ಕಾಯಿ ಇದು, ಅದರೊಳಗಡೆ ಮಸಾಲೆ ಇರೋ ಕೈಮಾನ ತುಂಬಿಟ್ಕೊಳ್ಳೋದು. ಇದು ಸಾಮಾನ್ಯ ಕಡಿಮೆ, ಇದು ಯಾರೂ ಮಾಡಲ್ಲ. ಹೆಚ್ಚಿನ ಪ್ರೋಸೆಸ್ ಅಂಥೇಳಿ ಯಾರೂ ಮಾಡಲ್ಲ. ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಸತೆ ಹೆಚ್ಚಿಗೆ ಮಟನ್ ತಂದಿರುವಾಗ ಮಾಡಿ ನೋಡಿ ಹೇಗಿರುತ್ತೆ ಅಂತ. ನಮ್ಮ ಉತ್ತರ ಕರ್ನಾಟಕದ ಜನ ಮಾಡಿ ನೋಡಿ, ಯಾಕೆಂದರೆ ನಿಮಗೆ ದೊಡ್ಡ ಮೆಣಸಿನ್ಕಾಯಿ ಎಲ್ಲ ಸಿಗುತ್ತೆ ಈಸಿಯಾಗಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನಾದ್ರು ಉಳಿದಿತ್ತು ಕೈಮಾ ಅಂತಂದರೆ ಈ ಥರ ಮಾಮೂಲಿ ರೌಂಡ್ ಕೈಮಾ ಮಾಡ್ಕೊಳ್ಳಿ. ಇಷ್ಟೆಲ್ಲ ಮಾಡಿ ಮಿಕ್ತು ಅಂತಂದರೆ ಈ ಥರ ರೌಂಡ್ ಕೈಮಾ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಎಣ್ಣೆ ಒಳಗಡೆ ಈ ಕೈಮಾ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅವನ್ನ ಹಾಕ್ಕೋಬೇಕು. ನೋಡಿ, ಈ ಥರ ಒಂದೊಂದೇ ಕ್ಯಾಪ್ಸಿಕಮ್ ಕೈಮಾನ ಹಾಕೋತಾ ಇದ್ದೀವಿ. ಸ್ವಲ್ಪ ಈ ಥರ ಅಗಲ ಬಾಣಲಿಲೇ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಇದು ಎಣ್ಣೆಲೆ ಫ್ರೈ ಆಗಬೇಕು. ಯಾವುದೇ ರೀತಿ ಚಮಚದಲ್ಲಿ ಅಲುಗಾಡ್ಸಕ್ಕೆ ಹೋಗಬೇಡಿ. ನೋಡಿ, ಈ ಥರ 1 ಸ್ಪೂನ್ ತೊಗೊಂಡು ಕೈ ಆಡಿಸ್ಕೊಳ್ಳಿ. ಒಂದು 5 ನಿಮಿಷ ಅದು ಎಣ್ಣೆಲೆ ಫ್ರೈ ಆದಮೇಲೆ
ನೋಡಿ ಈ ಥರ. ಈಗ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಕೈಮಕ್ಕೆ ಮೊದಲೇ ಉಪ್ಪು ಹಾಕಿದ್ದೀನಿ. ಇದೇನಿದ್ರು ಮಸಾಲೆಗೋಸ್ಕರ ಮಾತ್ರ ಉಪ್ಪು ಹಾಕೋದು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದು ಮಟನ್ ಮಸಾಲೆಗೆ ನಾವೇನು ಹಾಕ್ತೀವಿ ಅಂತ ಆಲ್ರೆಡಿ 2-3 ವೀಡಿಯೋದಲ್ಲಿ ತೋರಿಸಿದ್ದೀನಿ. ನಿಮ್ಮ ಮನೇಲಿ ಯಾವ ಥರ ಮಟನ್ ಸಾರಿಗೆ ಯಾವ ಥರ ಮಸಾಲೆ ಮಾಡ್ಕೊಂಡಿರ್ತೀರ ಆ ಥರ ಹಾಕ್ಕೊಳ್ಳಿ. ನೋಡಿ ನೀರು ಹಾಕ್ಕೊತಾ ಇದ್ದೀನಿ. ನೀರು ನಮಗೆ ಎಷ್ಟು ಪ್ರಮಾಣ ಬೇಕು ಅನಿಸುತ್ತೋ ಗ್ರೇವಿಗೆ ಅಷ್ಟು ನೀರು ಹಾಕ್ಕೊಳ್ಳಿ. ಇದು ರೆಡ್ ಕಲರ್ ಇರೋಲ್ಲ ಕೈಮಾ, ಗ್ರೀನ್ ಕಲರ್ ಗ್ರೇವಿಯಾಗಿ ರೆಡಿ ಆಗುತ್ತೆ. ನಾವು ಕೆಂಪು ಕಲರ್ ಖಾರದ ಪುಡಿ ಹಾಕಿಲ್ಲ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರೋದು. ಇದನ್ನು ಒಂದು 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಕೈಮಾ ಸಾರು ರೆಡಿಯಾಗಿದೆ. ಯಾವ ಥರ ಕಾಣಿಸ್ತಾ ಇದೆ ಅಂತ ಸೂಪರಾಗಿದೆ. ಗೀ ರೈಸ್ಗೆ, ವೈಟ್ ರೈಸ್ಗೆ, ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ ಸೂಪರಾಗಿರುತ್ತೆ ಕೈಮಾ ಸಾರು. ಈ ಥರ ಒಂದು ಸತಿ ಮಾಡಿ ನೋಡಿ. ಥ್ಯಾಂಕ್ ಯು.